ಈ ಕಲ್ಸ ಚಂದ್ರಪ್ಪನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ತುಕಾರಾಮ್ ಅವರು ಇವ್ರ ಬಗ್ಗೆ ಎಲ್ಲ ಒಂದಿಷ್ಟು ಕಾವಡು ತಿಮ್ಮಪ್ಪನ ಜೊತೆ ಬೆಂಬಲಿಗರು, ಅವರ ನಾಯಕತ್ವವನ್ನು ಬೆಂಬಲಿಸಿ ಬಂದಂಥವ್ರು. ಅವರು ಸ್ವಲ್ಪ ಸ್ವಾಭಿಮಾನಿಗಳು ಹೌದು, ಮತ್ತು ಸ್ಥಳೀಯವಾಗಿ ನಾಯಕತ್ವ ಇದ್ದಂಥವ್ರು ಹೌದು, ಮತ್ತು ಅಕ್ಕಪಕ್ಕ ಕೂತರು ಎಲ್ಲರೂ ಸಹ ಹೌದು. ಆದರೆ ಮೊದಲೇ ಒಬ್ಬರು ಅಲ್ಲಿ ಕೂತಂಥ ಕಾಂಗ್ರೆಸ್ ಮುಖಂಡ ಒಬ್ಬ ಇತ್ತೀಚಿನ ದಿನಗಳಲ್ಲಿ ಈ ಹುದ್ದೆ ಬೆಂಬಲಿಗರು ಮಾತಾಡೋಂಥ ಸಂದರ್ಭದಲ್ಲಿ ಹಾಲಪ್ಪರ ಬಗ್ಗೆ ನಮ್ಮ ಬಗ್ಗೆನೆಲ್ಲ ಮಾತಾಡಿದ್ದಾರೆ. ಈ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು. ಈ ಮಾತಾಡಿದವ ಏನಪ್ಪ ಅಂದರೆ ಹುದ್ದೆ ಬೆಂಬಲಿಗ. ಆದರೆ ಆ ಹುದ್ದೆ ಬೆಂಬಲಿಗರನ್ನ ಈ ಕಾಂಗ್ರೆಸ್ನವ್ರು ಅಕ್ಕಪಕ್ಕ ಕುಂಡಿಸಿಂದು ಪ್ರೆಸ್ ಮೀಟ್ ಮಾಡಿ ಅವನ ಕೈಲಿ ಮಾಡಿಸೋಂಥ ದುಸ್ಥಿತಿ ಬಂದಿದ್ದೀರಿ ಅಂತ. ಅದು ಕಾಗೋಡು ತಿಮ್ಮಪ್ಪನಲ್ಲಿ ಇರೋಂಥ ಪಕ್ಷ, ಕಾಗೋಡು ತಿಮ್ಮಪ್ಪನಲ್ಲಿ ನಡೆಸಿ ಬಂದಿರೋಂಥ ಒಂದು ಪಕ್ಷ ಹೇಳಿದ್ದಾರೆ, ನೀವು ನೋಡಿರ್ಬೋದು. ಹಾಲಪ್ಪನವರಿಂದನೇ ಆಯಿತು ಮನವಿ ಕೊಟ್ಟಿದ್ದು ಅಂತೇಳಿ. ಅಲ್ಲಪ್ಪ, ಮನವಿ ಕೊಟ್ಟರೆ ತಂದು ತೋರಿಸು, ಅಲ್ಲಿ ಹೇಳಿದ್ರೆ ನಿಮ್ಮದೇ ಅಧಿಕಾರ ಐತಿ, ಕೊಡ್ತಾರೆ. ಯಾರು ಮನವಿ ಕೊಟ್ಟೋಗಿದ್ದಾರೆ ಅಂತ ಸುಮ್ಮನೆ ಹೊಡಿತಾರೆ. ಅಲ್ಲಿ ಹೋದ್ರು ಒಟ್ಟು ಒಂದು ಪ್ರೆಸ್ ಮೀಟ್. ಯಾಕಂದರೆ ಯಾಕಾಗಿ ಅದಾಗಿ ಹೇಳ್ತಾರೆ ಇವರು ಮುಚ್ಚಕ್ಕೋಸ್ಕರ. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇವ್ರದೇ ಇದು ಕುತಂತ್ರ ಅಂತೇಳಿ. ಆದರೆ ಇವ್ನು ಹೇಳಿದಿರೋ ಹಿನ್ನೆಲೆ ಏನಪ್ಪ ಅಂದರೆ, ಹೊಸನಗರದಲ್ಲಿ ಮಣಸಟ್ಟೆಯಲ್ಲಿ ಅಥವಾ ಎಡ್ಸಿಟ್ಟೆ ಇಲ್ಲ ಒಂದು ಮರಳು ಕೊರೆ ಮಾಡಿದ್ರು. ಅಲ್ಲಿ ಅಧಿಕಾರ ಸಿಕ್ಕಿದ ನಂತರ ಇಲ್ಲಿ ಕಾಂಗ್ರೆಸ್ MLA ಗೆದ್ದ ತಕ್ಷಣವೇ ರಾತ್ರೋರಾತ್ರಿ 2,000-3,000 ಲೋಡ್ ಮರಳು ಎತ್ತಿದ್ರು. ಆದರೆ ಆ ಮಣ್ಣು ಮಿಕ್ಸಿತ ಮರಳು, ಅಲ್ಲಿ ಯಾರೂ ಆ ಮರಳು ಒಯ್ಯಕ್ಕೆ ಬಂದಿಲ್ಲ. ಕೊನೆಗೆ ಅದನ್ನು ಇನ್ನೇನು ಅನಿವಾರ್ಯ ಅದನ್ನ ಮರಳು ಒಯ್ಯಲ್ಲ ಅಂತೇಳಿ ಅಕ್ಕಪಕ್ಕದ ಎಲ್ಲ ಮರಳು ಲಾರಿಗಳನ್ನು ನಿಲ್ಲಿಸಿದ್ರು. ಈ ಮೊನ್ನೆ ಏನು ಕಲ್ಕೊರೆ ಮಾಡಿದ್ರು ಇದೇ ರೀತಿಯಲ್ಲಿ ನಿಲ್ಲಿಸಿದ್ರು. ಅವಾಗ ಅಲ್ಲಿ ಹೊಸನಗರದವರೆಲ್ಲ ಇಡೀ ಸೇರಿ ಶಾಸಕರು ಕರುವಂಥದ್ದು ಅವ್ನು ಬೆನ್ನೆತ್ತಿದ. ಅಲ್ಲಿಂದ ಆ ಮರಳು ಬರಲ್ಲ, ಅದು ಮಣ್ಣು ಮಿಕ್ಸಿತ, ಅದು ಕಾಮಗಾರಿ ಯೋಗ್ಯವಾಗಿ ಅಲ್ಲ ಅಂತ ಇಂಜಿನಿಯರ್ ಕೊಟ್ಟರು. ಅವಾಗ ಅಲ್ಲಿಂದ ಹೇಳಿದ್ರು ಅವರು. ಆದರೆ ಅವ್ರೇನು ಅಂದರೆ ಬೇರೆ ಮರಳು ಒಯ್ಯಂಗಿಲ್ಲ, ನನ್ನ ಕಾರ್ಯೊಳಗೆ ಒಯ್ಯಬೇಕು ಮರಳನ್ನ ಅಂತ ಒಂದು ತಿಂಗಳಗಟ್ಟಲೆ ನಿಲ್ಲಿಸಿದ್ರು. ಕೊನೆಗೆ ಅಲ್ಲಿ ಸ್ಟ್ರೈಕ್ ಮಾಡಿ ರಗಳೆ ಮಾಡಿ ಕೊನೆಗೆ ಅವನ್ನ ಅಲ್ಲಿಂದ ಓಡಿಸಿದ್ರು. ಒಂದು ಇನ್ನೊಂದು ಕಡೆ ಈಗ ಕಲ್ಕೊರೆ ಮೊನ್ನೆ ನಿಂತರು ಸಹ ಇವ್ರು ಕಲ್ಕೊರೆ ಲಾಲ್ಗೆರೆಯಲ್ಲಿ 46ನೇ ಸರ್ವೆ ನಂಬರಲ್ಲಿ ಯಾಕೆ ಓಡ್ತು, ಯಾಕೆ ಓಡ್ತದು? ಯಾಕಂದರೆ ಅಲ್ಲಿಂದ ಓಡಿಸಿದ್ರು, ಇಲ್ಲಿ ಬಂದರು ಕಲ್ಕೊರೆ ಮಾಡಿದ್ರು. 10-20 ಸಾವಿರ ಕಲ್ಲು ಇದನ್ನು ಅಲ್ಲಿ ಕಲ್ಲು ನಮ್ಮ ಸೇಲಾಗಬೇಕು ಅನ್ನೋದಕ್ಕೋಸ್ಕರ ಇನ್ನು ಉಳಿದವರೆಲ್ಲ ಕಲ್ಕೊರೆಗಳು ನಿಲ್ಲಿ ಅಂತ ಒಂದು ತಿಂಗಳು ಸುಮ್ಮನೆ ನಾವು ಹೋಗಿ ಯಾಕೆ ಹೇಳಿದ್ದು ಅಂದರೆ, ಈ ರೀತಿಯ ಅಲ್ಲಿ ಒಳಾಂತರ ನಡೀತಾ ಇರೋದಕ್ಕೋಸ್ಕರ ನಮ್ಮ ಗಮನಕ್ಕೆ ಬಂದಿರೋದಕ್ಕೋಸ್ಕರ ನಾವು ಹೋಗಿ ಸಹಾಯ ಮಾಡಿ ಅಂತ. ಹಾಗೆ ಅಂತ ಇವ್ರದ್ದು ಸಹಾಯ ನೀವೇನು ಲೀಗಲ್ ಅಲ್ಲ, ಆದರೂ ಸಹ ನಾವೇನು ಇವ್ರು ಕೋರೆ ನಿಲ್ಲಿಸ್ಬೇಕು ಮತ್ತೊಂದು ಅಂತ ಹೇಳಿಲ್ಲ. ಆದರೆ ಅವರಿಗೆ ಸಹಕಾರ ಮಾಡೋದಂಗೆ ಅಲ್ಲಿ ಎಲ್ಲರಿಗೂ ಪಾಪ ಸಹಾಯ ಮಾಡಿರಿ ಸಣ್ಣ ಪುಟ್ಟರಿಗೆ ಅಂತ ಹೇಳಿದರು. ಯಾಕಂದರೆ ಇವ್ರು ಮಾಡಿರೋದು ಅವ್ರ ಕಲ್ಲು ಹೋಗಲಿ ಅನ್ನೋದಕ್ಕೋಸ್ಕರ ಈ ಕೋರೆಗಳನ್ನೆಲ್ಲ ಇಲಾಖೆ ಮುಖಾಂತರ ಹೇಳಿದ್ರು. ಆದರೆ ಈಗ ಹೇಳ್ತಾರೆ ಇಲಾಖೆ ಪಾಪ ಅವ್ರಿಗೆ ಸಿಟ್ಟು ಬಂದ್ಬಿಡ್ತಂತೆ. ಇಲಾಖೆ ಪಾಪ ಒಳ್ಳೆಯದೇ ಇದ್ದಾರೆ, ಇಲಾಖೆಗೆ ಗೊತ್ತು ನೀವು ಎಷ್ಟು ಒತ್ತಡ ಹಾಕಿದ್ರಿ ಅಂತ ಜನರಿಗೂ ಗೊತ್ತಿದೆ, ಕೂಲಿ ಕಾರ್ಮಿಕರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನೀವು ಏನೇ ಎದುರುಗಡೆ ಹೇಳಿ ಕೂಡಲೇ ಜನ ನಂಬಕ್ಕೆ ಸ್ಥಿತಿ ಇಲ್ಲ. ಆದರೆ ನಿಮ್ಮ ಹತ್ರ ಅಧಿಕಾರ ಇದೆ, ಅಧಿಕಾರಕ್ಕೋಸ್ಕರ ಅನಿವಾರ್ಯ ಅಂತ ಇದೆ. ಒಂದು ಈ ರೀತಿಯ ನಿಮ್ಮ ಬ್ಲಾಕ್ ಮೇಲ್ ತಂತ್ರಗಳು, ಈ ಬ್ಲಾಕ್ ಮೇಲ್ ತಂತ್ರಗಳೇನು ಯಾರಿಗೇನು ಜನರಿಗೆ ಗೊತ್ತಾಗಲ್ವಾ ಫ್ರಾಡ್ ಮಾಡೋದು. ಇನ್ನೊಂದು ಕೋಟೆ ಕಪ್ಪದಲ್ಲಿ ಜಮೀನು ಹೊಡೆದಲ್ಲ, ಯಾರ್ದು ರೈತರು ಯಾರ್ದೋ ಜಮೀನನ್ನ ತಗೊಂಡು ಅಲ್ಲಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಹೊಡೆದಂತ ನಿಮಗೆ ಆ ರೀತಿ ಯಾರು ಮಾಡಿದಾರ ನಮ್ಮ ಪಾರ್ಟಿಯಲ್ಲಿ? ಮತ್ತೆ ಅವರಿಗೆ ಆಯ್ತು ಆ ಜಮೀನು ಏನೋ ದಾಖಲೆ ಐತಿ ಅಂತ ತಗೊಂಡ್ರು, ಪಾಪ ಮಾಡ್ತಾ ಇರೋರು ಯಾರು ಅವ್ರಿಗಾರು ದುಡ್ಡು ಕೊಟ್ರ, ಅವ್ರು ಯಾಕೆ ಹೋಗಿ ದೇವ್ರಿಗೆ ಹಾಕಿದ್ರು ದುಡ್ಡು ಕೊಟ್ಟಿಲ್ಲ ಅಂತೇಳಿ. ನಿಮ್ಮ ಹಿನ್ನೆಲೆ ಹೇಳಕ್ ಹೋದ್ರೆ 108 ಅದಾವೆ. ಬೇರೆ ಹಾಲಪ್ಪರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆಮೇಲೆ ಇನ್ನೂ ಒಂದಿದೆ, ಇದು ಯಾಕಂದ್ರೆ ಇವರೆಲ್ಲ ಫ್ರಾಡು ಮಾಡ್ತಾ ಹೋಗೋದು, ಅದಕ್ಕೆ ಬೆಂಬಲವಾಗಿ ಶಾಸಕರು. ಯಾಕಂದ್ರೆ ಇದು ಎಲ್ಲರಲ್ಲೂ ಸಹ ಪಾಲುದಾರರು ಶಾಸಕರು ಇವ್ರು ಇದರಲ್ಲಿ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅನೇಕ ಜನ ಸರ್ವಿಸ್ ಕೊಡೋದಾರೆ, ಅನೇಕ ಜನ ಪಾರ್ಟಿ ಕಟ್ ಬಂದಂತಾರೆ. ಅವ್ರು ಯಾರು ಸಹ ಚಾಲ್ತಿ ಬರ್ತಾ ಇಲ್ಲ, ಅವ್ರು ಯಾರು ಸಹ ಇವರು ಪರವಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಇವರು ಪಾಲುದಾರರು ಇದೆಲ್ಲ. ಹಾಗಾಗಿ ಇವ್ರು 2 ಜನ ಶಾಸಕರು ಮತ್ತೆ ಇವ್ರ ಪರ ಅವರು, ಅವ್ರ ಪರ ಇವರು. ಆಮೇಲೆ ಭೀಮ್ನೇರಲ್ಲಿ ಸರ್ವೆ ನಂಬರ್ 21ರಲ್ಲಿ ಅಲ್ಲೇನು ಮಾಡಿದಿರಿ, ಸಾಗರದಲ್ಲಿ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರೋ ಅಂಥದ್ದು 40 ಸೈಟು ತಗೊಂಡಿರಲ್ಲ. ಸ್ವಾತಂತ್ರ್ಯ 25ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಅಂತೇಳಿ
ಆದರೆ ಅದು ಗೌರ್ಮೆಂಟ್ ಮೈಸೂರು ಸರ್ಕಾರದಲ್ಲಿ ಅಂತ ಹೇಳಿ, ಆದರೆ ಮೈಸೂರು ಸರ್ಕಾರ ಕೊನೆಗೊಂಡದ್ದೇ 70ರಲ್ಲಿ. ಆದರೆ ನೀವು 82ರಲ್ಲಿ ಹಕ್ಕುಪತ್ರ ತಗೊಂಡಿಲ್ಲ, ಇದರ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಕಲಿ ಅಂತ ಹೇಳಿ. ನಮಗೇನು ಏನು ಗೊತ್ತಿಲ್ವಾ? ಹಾಗಾಗಿ ಒಂದಲ್ಲ ಎರಡಲ್ಲ, ಇವೆಲ್ಲರೂ ಸಹ ಇವರು ಫ್ರಾಡು ಮತ್ತು ನಕಲಿ ಮಾಡ್ತಾ ಭ್ರಷ್ಟಾಚಾರ ಮಾಡ್ತಾ ಇರೋ ನೀವು ಅಧಿಕಾರ ದುರುಪಯೋಗ ಪಡಿಸಿದ್ವಿ. ಇದೇ ಇವನೇನು ಹೇಳ್ತಾ ಇದ್ದಾರಲ್ಲ, ಅಯ್ಯೋ ನಾವೇನು ಸಹಜ ಅಂತ ಹಾಲಪ್ಪನ ಬಗ್ಗೆ ನಮ್ಮಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಮರಳಿಗೋಸ್ಕರ ಶಾಸಕರು ಅವಾಗ ಮಾಜಿ ಇದ್ರು, ಹಾಲಪ್ಪರು ಹಾಲಿ ಇದ್ರು. ಇದೇ ಪಕ್ಕಕ್ಕೆ ನಮ್ಮ ಕಲಸೆ ಚಂದ್ರಪ್ಪನವ್ರು ಇದಾರಲ್ಲ, ಅವರಿಗೆ ಅಲ್ಲೇ ಪಕ್ಕಕ್ಕೆ ಇದ್ದಾರೆ. ಈ ತಾಲೂಕ್ ಪಂಚಾಯತಿಗೆ ಯಾತಕ್ಕೋಸ್ಕರ ಆ ಕಡೆ ಕೈ ಎತ್ತೆ ಅಂತ ಗೊತ್ತಿಲ್ವಾ? ಕಲಸೆ ಚಂದ್ರಪ್ಪನವ್ರು ಪಕ್ಕಕ್ಕೆ ಇದ್ದಾರೆ. ಪಾಪ ಸೋಮಣ್ಣ ಅಂತಾರೆ, ಯಾತಕ್ಕೋಸ್ಕರನೇ ಪಾಪ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬಂದಿದ್ದೇನೆ ಅಂತ ಹೇಳಿ ಅನಿವಾರ್ಯ. ಪಾಪ ಅವ್ರ ಸ್ಥಿತಿ ಏನಾಯ್ತಂದ್ರೆ ಆ ಕಡೆ ಕತ್ತಿನೊಳಗೆ ಅಡಿಕೆ ಸಿಗಾದಿಕ್ಕೆ ಐತಿ, ಅಧಿಕಾರ ಐತಿ, ಪಾರ್ಟಿ ಐತಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬಂದಿತ್ತು ಅಂತ ಪಾಪ ಮಾಡಿಕೊಳ್ಳಿ. ಅವರೆಲ್ಲ ಸ್ವಲ್ಪ ಸ್ವಾಭಿಮಾನಿಗಳು ಚಂದ್ರಪ್ಪ. ಆದರೆ ಅವರಿಗೆ ಗೊತ್ತಿದೆ ತಾಲೂಕ್ ಪಂಚಾಯತಿ ಯಾತಕ್ಕೋಸ್ಕರ ನಾನು ಕೈ ಎತ್ತಿ ಆ ಕಡೆ ಅಂತ. ಹಾಗಾಗಿ ನಿಮ್ಮವೆಲ್ಲವೂ ಸಹ ನಮ್ಮ ಹತ್ರ ಇದಾವೆ, ಭ್ರಷ್ಟಾಚಾರಗಳು ಎಲ್ಲವೂ. ಎಲ್ಲ ಪ್ರತಿಭಟನೆ ಮಾಡ್ತೀವಿ ನಾನು ಹೇಳಿದೆ. ಯಾಕಂದರೆ ನಿಮ್ಮಂಥ ಭ್ರಷ್ಟರು, ನಿಮ್ಮಂಥ ಫ್ರಾಡ್ಗಳೇ ನಮ್ಮ ವಿರುದ್ಧ ಹಂಗೆ ಮಾಡ್ಬೇಕಾದ್ರೆ ನಾವು ಹಂಗೆ ನಿಮ್ಮ ವಿರುದ್ಧ ಮಾಡಕ್ಕೆ ಬರಲ್ವಾ? ಮಾಡಕ್ಕೆ ಬರಲ್ಲ ಅಂದರೆ ನಮಗೇನು ಜನ ಇಲ್ವಾ? ನಿಮ್ಮನ್ನ ಅಧಿಕಾರದಿಂದ ಜನ ದೂರ ಸರಿಸ್ತಾ ಇದ್ದಾರೆ. ಅಧಿಕಾರ ಇದ್ರೂ ಸಹ ಅದಕ್ಕೆಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಜನ ಯಾರು ಬರ್ತಾ ಇಲ್ಲ ಏನಿಲ್ಲ ಅಂತ ಈ ಕುತಂತ್ರಗಳು ಮಾಡಿ ಜನ ಹತ್ರ ಬರಲಿ ಅಂತ ನೋಡ್ತಾರೆ. ಆ ಜನ ಹತ್ರ ಬರೋದಕ್ಕೆ ಅವರಿಗೆಲ್ಲ ಗೊತ್ತಿದೆ. ಆದರೆ ಇನ್ನೊಂದು ಕಡೆ ಅವರವು ಸ್ವಾರ್ಥನೂ ಇದೆ ಅದರಲ್ಲಿ. ಯಾಕಂದರೆ ಅವರ ಕಲ್ಲು ಹೋಗ್ಬೇಕಾಯ್ತು, 10-20 ಸಾವಿರ ಕಲ್ಲು ಪಾರೆ ಬಿಡಿಸಿದ್ದಾರೆ ಅದಕ್ಕೆ. ಹಾಗಂತ ನಾನು ಯಾವತ್ತೂ ಯಾವ ಬಿಸ್ನೆಸ್ ಅವರು ಬದುಕಿಗೋಸ್ಕರ ನಾನು ಯಾವತ್ತೂ ಅವರು ಇಲ್ಲ ಅವರು ಇಲ್ಲಿಗಲ್ ಐತಿ ನಿಲ್ಲಿಸ್ರಿ ಅಂತ ನಾನು ಯಾವತ್ತೂ ಹೇಳಲ್ಲ. ಆದರೆ ನೀವು ಪ್ರಾಮಾಣಿಕದಿಂದ ದುಡಿಮೆ ಮಾಡ್ಕೊಂಡು ನೀವು ಬದುಕ್ರಿ, ಬೇರೆಯವರಿಗೂ ಬದುಕಕ್ಬಿಡ್ರಿ. ನಮ್ಮ ವಿರೋಧ ಏನಿರೋದು ಅಂದರೆ ನೀವು ಬದುಕ್ರಿ ಮತ್ತೊಬ್ಬರಿಗೆ ಬದುಕಕ್ಬಿಡ್ರಿ ಅಂತ ಹೇಳಿ ವಾದನ ನಮ್ಮದು, ನಮ್ಮ ಪಕ್ಷ ಸಿದ್ಧಾಂತ ಅದು. ಹಾಗಾಗಿ ಇವೆಲ್ಲವೂ ಸಹ ಇದ್ದು ಮತ್ತೆ ನೀವು ಬೇರೆಯವ್ರ ಮೇಲೆ, ಹಾಲಪ್ಪನವ್ರ ಮೇಲೆ, BJಪಿಯವ್ರ ಮೇಲೆ ಅಥವಾ ನಮ್ಮ ಮೇಲೆ ಹೇಳಕ್ಕೆ ಬಂದರೆ ನಾವೇನಿಲ್ಲ. ನಾವು ಪ್ರಾಮಾಣಿಕವಾಗಿ ಕೃಷಿ ಕುಟುಂಬದಿಂದ ಬಂದಂಥವ್ರು, ಕೃಷಿ ಮಾಡಿ ಬದುಕಂಥವ್ರು. ಯಾವುದಿಲ್ಲ. ನಿಮ್ಮ ಹತ್ರನೇ ಅಧಿಕಾರ ಇದೆ, ಹಲವಾರು ಆರೋಪಗಳಂತೆ ಹೇಳಪ್ಪ, ನಿನ್ನ ಹತ್ರನೇ ಅಧಿಕಾರ ಐತಿ, ನೀವೇ ಅದಿರಲ್ಲ, ಸರ್ಕಾರ ಐತಿ, ನೀವೇ ತನಿಖೆ ಮಾಡಿಸ್ತೀವಿ. ನಿಮ್ಮ ಬೇಕಾದ್ರೆ ವಸ್ತು ಇದ್ದಾವೆ, ಇವೆಲ್ಲವೂ ದಾಖಲೆ ಸಮೇತ ಇದ್ದಾವೆ ನನ್ನ ಹತ್ರ. ನಾವು ಹಂಗೆ ಹೇಳಕ್ಕೆ ಹೋದರೆ ಇವ್ರು ಏನೇನು ಮಾಡಿದೆ ಅಂತ ನಮಗೆ ಗೊತ್ತಿದೆ. ನಾನೇನು ಎಲ್ಲೂ ವಿಗ್ರಹಗಳು ಮಾರಕ್ಕೆ ಹೋಗೋದಾಗಲಿ ವಿಗ್ರಹ ವ್ಯವಹಾರನ ಮಾಡಲ್ಲ ಎಲ್ಲೂ ಆ ಥರ ಅಂಥವು ಮಾಡೋಕ್ಕೆ ಹೇಳಕ್ಕೆ ಹೋದ್ರೆ ಭಾಳ. ನಾವು 25 ವರ್ಷದಿಂದ ನಮಗೆ ವಯಸ್ಸಿಗೆ ಬಂದರಿಂದಲೂ ನಾವು ಕೃಷಿ ಮಾಡಿ ಬದುಕ್ತಾ ಇದ್ದೀವಿ. ಇವತ್ತಿನ ತನಕ ಕೃಷಿ ಮಾಡಿ ಬದುಕೋದು. ನಮ್ಮ ಇಲ್ಲಿ ಅಕ್ಕಪಕ್ಕ ಕೂತಂಥ ಎಲ್ಲರೂ ಸಹ ಸ್ವಾಭಿಮಾನದಿಂದ ಕೃಷಿ ಮಾಡಿ ಬದುಕ್ತಾ ಇದ್ದಾರೆ. ಆದರೆ ನಿಮ್ಮಂಗೆ ಹಗಲು ದೊರಡೆ ಮಾಡಿ ಬದುಕ್ತಾ ಇಲ್ಲ. ಅದನ್ನೇ ಹೇಳಕ್ಕೆ ಹೋದರೆ ನೀವು ಸಗಣಿ ತಿಂದಿಲ್ಲ ನಾವು ಅಂತ, ನೀವು ತಿಂದ ಮೇಲೆ ಸುಮ್ಮನೆ ಇರ್ಬೇಕಾನೆ. ತಿನ್ನೋರಿಗೆ ಹೇಳಕ್ಕೆ ಹೋದ್ರೆ ನಾವು ಮೃತವಾಗಿರಿ. ಸುಮ್ಮನೆ ತಿಂದಂತಾರೆ ನೀವು ಆಯ್ತಾಗಿರಿ, ತಿಂದಿಲ್ಲ ಅಂತ ನೀವು ಬಂದೇನಾದ್ರು ಒಂದು ಕಡೆ ನೀವು 2 ಜನ, ನಿಮ್ಮ ಶಾಸಕರು ಮತ್ತು ನಾವು ಇವ್ರಿಗೆ ಯಾರಿಗೆ ಹೇಳಕ್ಕೆ ಹೋಗಲ್ಲ. ಪಾಪ ಅಕ್ಕಪಕ್ಕ ಕೂತಂತಾರೆ, ಪಾಪ ಸ್ವಾಭಿಮಾನಿಗಳು, ನಾವು ಅವ್ರ ಬಗ್ಗೆ ಹೇಳಲ್ಲ. ಅವ್ರಿಗೆ ಬೇಕಾದ್ರೆ ನಾವು ಕೌಂಟ್ರ್ ಕೊಡ್ತೀವಿ. ಇಂಥವ್ರಿಗೆ ನಾವು ಫ್ರಾಡ್ಗಳಿಗೆ, ಇಂಥ ಭ್ರಷ್ಟರಿಗೆ ನಾನು ಕೌಂಟ್ರ್ ಕೊಡಲ್ಲ. ಆದರೆ ಶಾಸಕರಿಗೆ ಹೇಳ್ತೀನಿ, ನೀವು ತಿಂದಿಲ್ಲ ಅಂತ ಹೇಳಿ ಬಂದಂಗೆ ಪ್ರಮಾಣ ಮಾಡಿ. ನಾವು ಹೇಳ್ತೀವಿ ಹೌದು 100% ನಾವು ಬೇರೆ ಯಾರ್ದೂ ಸಹ ಆ ಥರ ಅಕ್ರಮವಾಗಿ ಎಲ್ಲೂ ಸಹ ನಾವು ತಿಂದಿಲ್ಲ, ನಾವು ಹಣ ಮಾಡಿಲ್ಲ ಅಂತ ಪ್ರಮಾಣ ಮಾಡ್ತೀವಿ. ನೀವು ಬೇಕಾದ್ರೆ ಬಂದು ಶಾಸಕರು ಒಂದು ಫಿಕ್ಸ್ ಮಾಡಿಬಿಡ್ತಾರೆ. ಯಾಕಂದರೆ ಇವ್ರು ಹೇಳ್ಯಾರೆ ಹಾಲಪ್ಪನವ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರು ಅಂತ. ಈಗ ನಾವು ಆಹ್ವಾನ ಕೊಡ್ತದ್ದು ಬರೀ ನಾನು ಕೊಡ್ತಾ ಇದ್ದೀನಿ. ಪಾಪ ಹಾಲಪ್ಪನವ್ರು ಅಂತಂದಲ್ಲ ಯಾಕೆ ಅಲ್ಲಿ ಹೇಳೋದು? ನೀವು ಹಂಗಾರೆ ನಾನು ಯಾವುದು ವರ್ಗಾವಣೆಯಲ್ಲಿ ಗುತ್ತಿಗೆದಾರರಲ್ಲಿ ಎಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ, ನಾನು ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದೀನಿ ಅಂತ ನೀವು ಮತ್ತೆ ನಿಮ್ಮ ಶಿಷ್ಯಂದಿರು ಈಗೇನು ಹೇಳಿದ್ದಾರೆ ಅವ್ರು ಪಾಪ ಎಲ್ಲರೂ ಅಲ್ಲ, ಅಕ್ಕಪಕ್ಕ ಕೂತಾರಲ್ಲ, ಅದ್ರಲ್ಲಿ ಒಬ್ಬನೇ ಬರ್ರಿ, ನೀವು ಹೇಳಿದ ದೇವಸ್ಥಾನಕ್ಕೆ ಬರ್ತೀನಿ, ಪ್ರಮಾಣ ಮಾಡೇ ಬೇಡ. ಆಗ ಈ ಕ್ಷೇತ್ರದ ಜನರಿಗೆ ಒಂದು ಗೊತ್ತಾಗಲಿ ಯಾರು ಅಂತೇಳಿ. ನೀವು ಮುಂಚೆ ಭಾಷಣ ಹೊಡೆದು ಹೇಳಿ ಜನರಿಗೆ ಆಶ್ವಾಸನೆ ಕೊಟ್ಟದೇನು, ಈಗ ಮಾಡ್ತಾ ಇರೋದೇನು? ಯಾಕೆಂದರೆ ಪಾಪ ಅಧಿಕಾರಿಗಳು ಯಾಕೆ ಒತ್ತಡ ಹಾಕ್ತೀರಿ ನೀವು? ನಿಮ್ಮ ಲಾಭಕ್ಕೋಸ್ಕರ. ಪಾಪ ಅಧಿಕಾರಿಗಳು ಸಹ ಒಳ್ಳೆಯದಿದ್ದಾರೆ. ಅಧಿಕಾರಿಗಳು ಪಾಪ ಅವ್ರಿಗೆ ಪಾಪ ಬೇಜಾರಾಗ್ಬಿಡ್ತಂತೆ, ಅವರೆಲ್ಲ ಕಲ್ಪನೆ ಮಾಡೋದು ನಿಲ್ಲಿಸಿದ್ದಾರೆ. ನಿಮ್ಮ ಒತ್ತಡ, ನಿಮ್ಮ ಲಾಭಕ್ಕೋಸ್ಕರ ಪಾಪ ಅವ್ರಿಗೆ ಒತ್ತಡ ಆಗ್ತಾ ಇದ್ದೀರಿ. ಅವರು ಪಾಪ ವರ್ಗಾವಣೆ ಮಾಡಿದ್ರೆ ಸಾಕಾಯ್ತು, ನಾವು ಹೋಗ್ತೀವಪ್ಪ ನಾವೆಲ್ಲಿ ಬಂದಿದ್ದಾರೆ, ಸಾಗಕ್ಕೆ ಬಂದರೆ ಇನ್ಮೇಲೆ ಒಂದ್ಸರಿ ಬಂದರೆ ಇನ್ನು ಸಾಗಕ್ಕೆ ಬರ್ತಾರ?
ಕಾಗೋಡು ತಿಮ್ಮಪ್ಪನವ್ರು ಅಂತವ್ರು ಗೆದ್ದಂಥ ಕ್ಷೇತ್ರ ಇದು. LTI ಅಂತರು ಹಾಲಪ್ಪನವ್ರು ಅಂತ ಕೆಲಸ ಮಾಡಿ ಸಾಗರದ ಅಂತೇಳಿ ಕೆಲಸ ಮಾಡಿ ಹೋಗ್ಬೇಕು ಅಂತ ಹೇಳಿ ಅಧಿಕಾರಿಗಳು ಬೇಕಾದಷ್ಟು ಜನ ಆಸೆ ಪಡೋ ಅಂತಾರೆ ಇದ್ದು. ಆದರೆ ನಿಮ್ಮಂತ ಇನ್ನು 5 ವರ್ಷದೊಳಗೆ ಇನ್ನು ಸಾಗರಕ್ಕೆ ಯಾವ ಕಾರಣಕ್ಕೂ ಹೋಗ್ಬಾರ್ದಪ್ಪ ಅನ್ನೋ ಲೆವೆಲಿಗೆ ಮಾಡಿದರೆ ಮತ್ತೆ ಪತ್ರಿಕಾಗೋಷ್ಠಿ ಕುರಿತು ಬಹಳ ಸಹಜದನಿಗೆ ಇನ್ನೇನು ನನ್ನ ಮುಂದೆ ಯಾರೂ ಸತ್ಯಹರಿಶ್ಚಂದ್ರ ಇಲ್ಲ ಅಂತ ಹೇಳ್ತಾರೆ. ಒಳ್ಳೆಯರು ಇದ್ದಾರೆ ಕಾಂಗ್ರೆಸ್ನಲ್ಲಿ, ಅವ್ರ ಹತ್ರ ಪತ್ರಿಕಾಗೋಷ್ಠಿ ಮಾಡಿಸ್ಬೇಕು. ಮಾಡಿಸಿದ್ರೆ ನಾವೇನಲ್ಲ, ಈಗ ಆಡಳಿತ ಪಕ್ಷ ವಿರೋಧ ಪಕ್ಷ ಕೌಂಟರ್ ಕೊಡೋದು ಸಹಜ. ಆದರೆ ರಾಜಕೀಯಕ್ಕೆ ಅಷ್ಟೇ ಸೀಮಿತ ಇರಬೇಕು. ನಿಮ್ಮ ವೆಚ್ಚಕ್ಕೋಸ್ಕರ ನಿಮ್ಮ ಭ್ರಷ್ಟಾಚಾರನ, ನಿಮ್ಮ ಅಧಿಕಾರದ ದಬ್ಬಾಳಿಕೆಯನ್ನು ಅದನ್ನು ಮುಚ್ಚಿಸೋಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬಿಡ್ರಿ. ಇನ್ಮೇಲೆ ನೀವು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಹಾಲಪ್ಪನವ್ರ ಮೇಲೆ ಆಗಲಿ, ನಮ್ಮ ಮೇಲೆ ಆಗಲಿ, ನಮ್ಮ BJP ಪಕ್ಷದ ಮೇಲೆ ಆಗಲಿ ಏನಿಲ್ಲ. ನಾವು ಜನರ ಪರವಾಗಿರೋಂಥವ್ರು, ನಾವು ಯಾವತ್ತೂ ಕೂಲಿ ಕಾರ್ಮಿಕರ ಪರವಾಗಿರೋಂಥವ್ರು, ಬಡವ್ರ ಪರವಾಗಿರೋಂಥವ್ರು ನಾವು ಹೋರಾಟ ಮಾಡೋಕ್ಕೆ ತಯಾರದು. ನನಗೆ ಯಾರ ಹತ್ರನೋ ಅಕ್ರಮ ಹಣ ತಂದು ಯಾರ ಹತ್ರ ಕಮಿಷನ್ ತಗೊಂಡು ಬದುಕಂಥ ಸ್ಥಿತಿ ನಮಗೆ ಬಂದಿಲ್ಲ. ಇನ್ನು ಮುಂದೂ ಸಹ ನಾವು ಅದನ್ನು ಯೋಚನೆಯೂ ಮಾಡೋಲ್ಲ. ಆದರೆ ನೀವಿದಿರಲ್ಲ, ಈ ಕ್ಷಣದಿಂದ ನಾವಾಗೇ ಭ್ರಷ್ಟಾಚಾರ ಮಾಡಲ್ಲ, ಆಯ್ತು ಹಿಂಗೆ ಮಾಡಿದೆ ಅಂತ ಹೋಗ್ಲಿ. ಇನ್ನು ಮುಂದೆ ನಾವು ಭ್ರಷ್ಟಾಚಾರ ಮಾಡಲ್ಲ, ಕಮಿಷನ್ ತಗೊಳ್ಳಲ್ಲ, ಯಾರಿಂದಲೂ ನಾವು ಬದುಕ್ತೀನಿ ಅಂತೇಳಿ ಪ್ರಮಾಣ ಮಾಡಲಿಕ್ಕೆ ನೋಡೋಣ. ನಿಮ್ಮ ಬದುಕು ಹೆಂಗೆ ಆಗುತ್ತೆ, ನಮ್ಮ ಬದುಕು ಹೆಂಗೆ ಆಗುತ್ತೆ ನೋಡೋಣ. ನಾವು ಮಾಡ್ತೀವಿ ನೀವು ಆ ರೀತಿಯಲ್ಲಿ ಮಾಡ್ತಾ ಇದ್ರೆ ಸುಮ್ಮನೆ ಇರಬೇಕು ಅಷ್ಟೇ. ಹೇಳಿದ್ರೆ ಹೌದಾ ನಾವು ಮಾಡ್ತಾ ಇರೋದು ಹೌದು ಹೇಳಿದ್ರೆ ಅಂತ. ಯಾಕಂದ್ರೆ ಬೇಕು ಕಣ್ಣು ಮುಚ್ಚಿನ ಹಾಲು ಕೊದ್ರೆ ಅಕ್ಕಪಕ್ಕದಲ್ಲಿ ಗೊತ್ತಾಗದೇ ಇರುತ್ತಾ? ಇನ್ನು ಆ ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚಿನ ಏನಾದ್ರು ಮಾಡಿದ್ರೆ ನಿಮ್ಗೆ ಕಾಣದೇ ಇರುತ್ತಾ? ಹಾಗಾಗಿ ಇವತ್ತಿನ ಜನ ಬಹಳ ಫಾಸ್ಟ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಹಾಗಾಗಿ ನಿಮಗೆಲ್ಲವೂ ಸಹ ಗೊತ್ತಾಗುತ್ತೆ. ನಾನು ತಪ್ಪು ಮಾಡಿದ್ರೆ ನಂದು ಗೊತ್ತಾಗುತ್ತೆ. ನಾನು ತಪ್ಪು ಮಾಡಿದ್ರೆ ಜನರಿಗೆ ನಾನೇನೇ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಸಮೇತ ಪತ್ರಿಕಾಗೋಷ್ಠಿಗೆ ಅಷ್ಟೇ ಸೀಮಿತ ಆಗಿರುತ್ತೆ ಬಿಡುತ್ತೆ. ಜನಗಳಿಗೆ 100% ಗೊತ್ತಿರುತ್ತೆ. ಹೇಳಿದ್ದಾರೆ ಯಾವುದೋ ನಮ್ಮ ಅಧ್ಯಕ್ಷರು ಇಲ್ಲಿ ಅದೇ ಕೆಂಡ್ಲಾಪುರದ ಯಾವುದೋ ದೇವಸ್ಥಾನ ಅಂತ. ನಾನು ಲೀಗಲ್ ಆಗಿ 50 ವರ್ಷದ ಹಿಂದಿಂದು ಅಲ್ಲೇಶನ ಆಗಿರೋದು ಇಲ್ಲೇ ಪಕ್ಕದ ರಾಯರು ಅವ್ರ ಹತ್ರ ತಗೊಂಡಿರೋದು. ಅವ್ರು ಅಬ್ಜೆಕ್ಷನ್ ಮಾಡಿರೋದು ಇರೋದು ಅಲ್ಲಿ ಕೆರೆ ನೀರು ಹೋಗುತ್ತೆ, ಅಲ್ಲಿ ನೀವು ಮನೆ ಕಟ್ಟೋದು ಬೇಡ ಅಂತ. ನಿನ್ನೆಗೆ ಯಾರನ್ನ ಜಮೀನು ಹೊಡೆಯಕ್ಕೆ ಹೋಗೋದಾಗಲಿ ಅಥವಾ ಒಂದು ಸರ್ಕಾರದ ತಗೊಂಡು ನಕಲಿ ಮಾಡೋಕ್ಕೆ ಹೋಗೋದಾಗಲಿ ಅಥವಾ ನನಗೆ ಅನುಕೂಲ ಆಗಲಿ ಅಂತ ನೂರಾರು ಜನರಿಗೆ ಬದುಕಿಗೆ ಕೊಳ್ಳಿ ಇಡೋಂಥ ಕೆಲಸ ನಾವು ಮಾಡಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡುವಂಥ ಎಚ್ಚರಿಕೆಯಿಂದ ಇರಬೇಕು. ನಾಳೆಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆಮೇಲೆ ನಮಗೆ ನಮ್ಮ ಪಕ್ಷನೂ ಸಹ ಅಮಾಯಕರಿಗೆ ರಕ್ಷಣೆ ಕೊಡೋಕ್ಕೆ ಬದ್ಧವಾಗಿದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆದರೆ ಕಾಗೋಡು ತಿಮ್ಮಪ್ಪನವರು ನಾನು ಹೇಳೋದು, ಅವರು ಈ ಥರದವೆಲ್ಲ ಎಲ್ಲ ಒಂದು ಕಡೆ ನಡೆದಾಗ ಅವರು ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಪಾಪ ಅಮಾಯಕರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ, ಅದನ್ನೆಲ್ಲ ನಿಲ್ಲಿಸೋಂಥ ಕೆಲಸ ಮಾಡಬೇಕು. ಮತ್ತು ಇಲ್ಲಿ ಹೇಳೋದಕ್ಕಿಂತಲೂ ತಾವು ಒಂದು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಅಥವಾ ಸರ್ಕಾರದ ಗಮನಕ್ಕೆ ತಂದರೆ ಮೇಲಾಧಿಕಾರಿಗಳಿಗೆ ಹೇಳಿದರೆ ಅವರು ತಮಗೆ ಗೌರವ ಕೊಡ್ತಾರೆ. ಹಾಗಾಗಿ ತಾವು ಇದನ್ನು ಮಧ್ಯಪ್ರವೇಶ ಮಾಡಿ ಈ ಆಗ್ತಾ ಇರೋಂಥ ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ನಾನು ಈ ಕಾರ್ಮಿಕರಿಗೆ ಮತ್ತು ಎಲ್ಲರಿಗೂ ನಾನು ಹೇಳೋದು, ಕ್ವಾರಿಯರ್ ಇರ್ಬೋದು, ಮಾಡಲಿರ್ಬೋದು, ಬೇರೆ ಇತರೆ ಉದ್ಯೋಗಗಳಿರ್ಬೋದು, ನೀವು ಯಾರೂ ಸಹ ಸ್ವಾಭಿಮಾನ ಬಿಡೋಕ್ಕಾಗಲ್ಲ. ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಬೇಕಾದ್ರೆ ಹೋರಾಟ ಮಾಡಿ ನಾವೇ ನ್ಯಾಯ ತಗೊಳ್ಳೋಣ. ಇಂಥ ಪುಡಾರಿಗಳಿಗೆ, ಇಂಥ ಬ್ಲಾಕ್ ಮೇಲ್ದಾರಿಗೆ, ಭ್ರಷ್ಟರಿಗೆ ನೀವು ಸ್ವಾಭಿಮಾನ ಬಿಟ್ಟು ಬೆಂಡ ಹಾಕಿ ಹೋಗಬೇಡಿ. ಮೊನ್ನೆ ಎಲ್ಲ ನಾನು ನೋಡಿದೆ, ಇಲ್ಲ ಒಂದು ಲಾಸ್ಟಿಗೆ ಒಂದು ಮೀಟಿಂಗ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲೆಲ್ಲ ಒಂದು. ಆದರೆ ಅಂತ ತೀರ ಪಾಪ ಅಲ್ಲೆಲ್ಲ ನೋಡಿದೆ ಸ್ವಾಭಿಮಾನ. ಪಾಪ ಬಹಳ ಜನ ಬಡವರು ಇರ್ಬೋದು, ಆದರೆ ಸ್ವಾಭಿಮಾನದ ಬದುಕ್ತಾರೆ ಇದ್ದಾರೆ. ಆದರೆ ಅವರು ಪಾಪ ಕೂಲಿ ಮಾಡಿದ್ರು ಸಹ ಸ್ವಾಭಿಮಾನದ ಬದುಕ್ತಾರೆ. ಆದರೆ ಅವು ಬಂದ ಮೊನ್ನೆ ಯಾರು ಆಚರಣೆ ಮಾಡಿದವ್ರು ಅವ್ರು ಯಾರು ಸ್ವಾಭಿಮಾನವಲ್ಲ. ಆದರೆ ನೀವು ಸ್ವಾಭಿಮಾನ ಇದ್ದಂಥವ್ರು ಎಲ್ಲ ಒಂದು ಕಡೆ ತೀರಾ ಸ್ವಾಭಿಮಾನ ಬಿಟ್ಟು ಹೋಗಬಾರ್ದು ಅಂತ ನಾನು ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೀನಿ. ರತ್ನಾಕರ್ ಅವರು ಕೆಂಗ್ಯಾಪುರ ದೇವಸ್ಥಾನ ತಿನ್ನಕ್ಕೆ ಹೋಗಿದ್ರು, ಅಲ್ಲಿ ಭಾಷಣ ಹೋಗಿದ್ರು ಅಂತ ಹೇಳಿ ಅವರಿಗೆ ಸಂಕೇತ ಬಂದಿದ್ದಾರೆ. ಅದು ಖಾತೆ ಜಮೀನು ಅವ್ರು ತಗೊಂಡಿದ್ದು ಹೌದು. ಅಲ್ಲಿ ಲೇಔಟ್ ಮಾಡಬಾರ್ದು ಅನ್ನೋ ಅಬ್ಜೆಕ್ಷನ್ ಇತ್ತು, ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ದೇವಸ್ಥಾನದ ಆಸ್ತಿ ಯಾರು ಕವರ್ಸಕ್ಕೆ ಬಂದಿಲ್ಲ. ಅಲ್ಲೇನು ಅವ್ರು ಬಂದಿದ್ರು, ಅವ್ರು ನಿಜವಾಗಿ ರಾಯನ ಹತ್ರ ತಗೊಂಡಿದ್ರು. ಅದು ತಗೊಂಡಿದ್ದು ಲೇಔಟ್ ಮಾಡೋಕ್ಕಾಗಿ ಹಿಂದೆ ಆಗಿತ್ತು ಲೇಔಟು, ಇವ್ರು ಮಾಡಿದ್ದು ಅಲ್ಲ, ಹಿಂದೆ ಆಗಿತ್ತು ಲೇಔಟು. ಅದನ್ನು ಇವರು ಲೇಔಟ್ ಮಾಡ್ತೀವಿ ಅಂತ ಅಂದಿದ್ರು. ನಾವು ಬೇಡ, ಅದಕ್ಕೆ ಅವ್ರು ಒಪ್ಕೊಂಡು ಅದನ್ನು ವಾಪಸ್ ತಗೊಂಡಿದ್ದೀವಿ. ನಾವು ಅವರು ವಿಶ್ವಾಸದಲ್ಲಿದ್ದೀವಿ. ಯಾವ ದೇವಸ್ಥಾನ ಆಸ್ತಿನೂ ಅವ್ರು ಹೊಡೆಯಕ್ಕೆ ಬಂದಿದ್ದೀವಿ.